ಸೂರ್ಯ ಅಂದರೆ ಡಾಕ್ಟರ್, ಚಂದ್ರ ಅಂದರೆ ಅದು ಏನು ಪಥ್ಯ ಫುಡ್ಡು, ಕುಜ ಅಂದರೆ ಡಯಾಗ್ನೈಸ್, ಬುಧ ಅಂದರೆ ಟ್ರೀಟ್ಮೆಂಟ್, ಗುರು ಅಂದರೆ ಮೆಡಿಸನ್, ಶುಕ್ರ ಅಂದರೆ ಸೈಡ್ ಎಫೆಕ್ಟ್ಸ್, ಶನಿ ಅಂದರೆ ಜಡ್ಜ್ಮೆಂಟ್. ಯಾವುದೇ ಒಬ್ಬ ವ್ಯಕ್ತಿಗೆ ಕಾಯಿಲೆಗಳು ವಾಸಿ ಆಗದೆ ಇರೋಕ್ಕೆ ಕಾರಣ ಏನು, ಅದಕ್ಕೆ ಇವೆಲ್ಲವನ್ನು ನೋಡಬೇಕಾತಿ. ಯಾವ ಕಾರಣದಿಂದ ಇವ್ರಿಗೆ ರೋಗಗಳು ವಾಸಿ ಆಗ್ತಿಲ್ಲ, ಯಾವ ಕಾಯಿಲೆಯಿಂದ ಯಾವ ಕಾರಣದಿಂದ ಇವ್ರಿಗೆ ರೋಗಗಳು ವಾಸಿ ಆಗ್ತಿಲ್ಲ ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಆದರೆ ಇವತ್ತಿನ ಪಾಠದ ಉದ್ದೇಶ ಏನಂದರೆ, ನಾವು ಸರಿಯಾದ ಮುಹೂರ್ತಗಳಲ್ಲಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟರೆ ಇದೆಲ್ಲ ಫ್ಯಾಕ್ಟ್ರಿ ಅಲ್ಲ. ವಿ ಕ್ಯಾನ್ ಡಿಕೋಡ್, ವಿ ಕ್ಯಾನ್ ಡಯಾಗ್ನೈಸ್, ವಿ ಕ್ಯಾನ್ ಟ್ರೀಟ್ ವೆಲ್, ಟ್ರೀಟ್ ಗುಡ್, ವಿ ಕ್ಯಾನ್ ಗಿವ್ ಮೆಡಿಸನ್, ದೆರ್ ಇಸ್ ನೋ ಸೈಡ್ ಎಫೆಕ್ಟ್ಸ್. ಹಾಗಾಗಿ ಅವರು ಋಷಿಮುನಿಗಳು ಮುಹೂರ್ತಗಳನ್ನು ನೋಡಿ ಅದ್ರ ಪ್ರಕಾರ ಅವರು ಕಾಯಿಲೆಗೆ ಅವರು ಚಿಕಿತ್ಸೆಯನ್ನು ಕೊಡ್ತಿದ್ರು. ಕಾಯಿಲೆಗೆ ಯಾಕೆ ಚಿಕಿತ್ಸೆ ಕೊಡ್ತಿದ್ರು ಅಂದರೆ, ಒಂದು ರೋಗಿಯ ಒಂದು ಹಣೆ ಬರಹ, ಅವನ ಹಣೆ ಬರದಿಂದ ಕಾಯಿಲೆಗಳು ಬಂದಿರ್ತದೆ, ಅವನ ಹಣೆ ಬರದಿಂದಾಗಿ ಡಯಾಗ್ನೈಸ್ ಮಾಡೋಕ್ಕಾಗಲ್ಲ, ರಾಂಗ್ ಟ್ರೀಟ್ಮೆಂಟ್ ಆಗುತ್ತೆ, ರಾಂಗ್ ಮೆಡಿಸನ್ ಆಗುತ್ತೆ. ಇದೆಲ್ಲವನ್ನು ನಾವು ಮೀರಿ ಅವನಿಗೆ ಟ್ರೀಟ್ ಮಾಡಬೇಕು ಅಲ್ವಾ. ಈಗ ಅವನಿಗೆ ಕಾಯಿಲೆ ವಾಸಿ ಆಗಿಲ್ಲ ಅಂದರೆ ಬ್ಲೇಮ್ ಮಾಡೋದು ಯಾರನ್ನ ಬ್ಲೇಮ್ ಮಾಡ್ತಾನೆ? ಅದಕ್ಕೆ ಮೊದಲೇ ರೋಗಿ ಇರ್ತಾನೆ, ಅವನಿಗೇನು ಗೊತ್ತಿರಲ್ಲ. ನಮ್ಮ ಕರ್ಮ ಹಿಂಗೈತೆ, ಅದಕ್ಕೆ ಈ ಥರ ಎಲ್ಲ ಸಮಸ್ಯೆ ಆಗ್ತೈತೆ ಅಂತ ಅವ್ನಿಗೆ ಎಲ್ಲಿ ಗೊತ್ತಿರುತ್ತೆ? ಅವ್ನು ಬ್ಲೇಮ್ ಮಾಡೋದು ಡಾಕ್ಟರ್ನ, ಹಾಸ್ಪಿಟಲ್ನ ಅಲ್ವಾ. ಹಾಗಾಗಿ ಕರ್ಮದೋಷಗಳು ಬರಬಾರ್ದು ವೈದ್ಯರಿಗೆ ಅಂತ ಅವರು ಚಿಕಿತ್ಸಾ ಮುಹೂರ್ತಗಳನ್ನು ಹೇಳ್ತಿದ್ರು. ಆ ಚಿಕಿತ್ಸಾ ಮುಹೂರ್ತಗಳಲ್ಲಿ ಕಾಯಿಲೆಗಳನ್ನು ಕಂಡುಹಿಡಿಯೋದು, ಅದನ್ನು ಪತ್ತೆ ಹಚ್ಚೋದು, ಅದಕ್ಕೆ ಚಿಕಿತ್ಸೆ ಕೊಡೋದು, ಸರಿಯಾದ ಔಷಧಿನ ಕೊಡೋದು, ಇದೆಲ್ಲವನ್ನು ಅವರು ಹ್ಯೂಮನ್ ಎರರ್ಸ್ ಇರಲ್ಲ ಅಂತ. ಮುಹೂರ್ತಗಳು ಯಾಕೆ ಬೇಕಿತ್ತು ಅಂದರೆ, ಯು ಕಾಂಟ್ ಗೆಟ್ ಹ್ಯೂಮನ್ ಎರರ್ಸ್, ಅಲ್ಲೊಂದು ಹ್ಯೂಮನ್ ಎರರ್ಸ್ ಇರಲ್ಲ, ಹ್ಯೂಮನ್ ಮಿಸ್ಟೇಕ್ಸ್ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಅವರು ರೋಗ ಚಿಕಿತ್ಸಾ ಮುಹೂರ್ತಗಳನ್ನು ಇಟ್ಟು ಅದನ್ನು ತಿಳ್ಕೊಂಡಿದ್ರು, ಅದು ಅರ್ಥಕೊಂಡಿದ್ರು. ಆ ಸಮಯದಲ್ಲಿ ಅವ್ರು ಚಿಕಿತ್ಸೆಯನ್ನು ಕೊಟ್ಟು ರೋಗಿಗೆ ಬಗೆಹರಿಸ್ಕೊಡ್ತಿದ್ರು. ಈಗ ಆಧುನಿಕ ವಿಜ್ಞಾನ, ಆಧುನಿಕ ಮನಸ್ಥಿತಿಗಳು ಬೆಳೆದಂಗೆ ಇವೆಲ್ಲವನ್ನು ನಿಕೃಷ್ಟ ಮಾಡಿಕೊಂಡ್ರು. ನಿಕೃಷ್ಟ ಮಾಡಿದ ಫಲವಾಗಿ ಫಲಿತಾಂಶ ಎಷ್ಟು ಬಂದಿದೆ? 50% ಸಕ್ಸಸ್ ರೇಟ್ ಇದೆ ಅಷ್ಟೇ. ಹಾಗಾಗಿ ವೈದ್ಯರು ಯೋಚಿಸ್ಬೇಕಾಗಿರೋದು ಸಕ್ಸಸ್ ರೇಟ್ನ. ಅವ್ರದ್ದು ಸಕ್ಸಸ್ ರೇಟ್ ಬರೋದಕ್ಕೆ ಏನೆಲ್ಲ ಅಳವಡಿಸ್ಕೋಬೇಕು ಸಿಸ್ಟಮ್ಸ್ನ, ಅಷ್ಟು ಸಿಸ್ಟಮ್ಸ್ನ ಅಳವಡಿಸ್ಕೊಂಡು ಉಪಯೋಗಿಸ್ಕೋಬೇಕಾಗತ್ತೆ. ಅದು ಬಿಟ್ಟು ಆಧುನಿಕ ಮನಸ್ಥಿತಿ ಅಂದರೆ, ಆಧುನಿಕ ಮನಸ್ಥಿತಿ ಸಮಸ್ಯೆ ಬಂದಮೇಲೆ ಬಾಯಿ ಬಿಡ್ಕೊಂತ ಹೇಳುತ್ತದು. ನೀನು ಫಸ್ಟು ರೋಗ ಬರ್ಸ್ಕೋ, ಆಮೇಲೆ ಬಾ ನನ್ನ ಹತ್ರ, ಸಾಯೋವರೆಗೂ ಪೇಷಂಟ್ ಆಗು ಅಂತ ಹೇಳುತ್ತೆ. ಆದರೆ ಇಲ್ಲಿ ಏನಾಗುತ್ತೆ, ನಾವು ಆ ರೂಟ್ ಕಾಸ್ನ ಕಂಡುಹಿಡಿದು ಅದು ಟ್ರೀಟ್ ಮಾಡಬೇಕಾಗತ್ತೆ. ಹಾಗಾಗಿ ಈ ಎಲ್ಲ ಹ್ಯೂಮನ್ ಎರರ್ಸ್ನ ನಾವು ತೊಡೆದಾಕಿ ಅವ್ರಿಗೆ ಚಿಕಿತ್ಸೆಯನ್ನು ಕೊಟ್ಟು ವಾಸಿ ಮಾಡಬೇಕಾದಂಥ ಒಂದು ಕರ್ತವ್ಯ ನಮ್ಮ ಮೇಲಿರುತ್ತೆ. ಹಾಗಾಗಿ ಮುಹೂರ್ತಗಳನ್ನ ಅವರು ಉಪಯೋಗಿಸ್ತಿದ್ರು. ಸೊ ಪ್ರತಿಯೊಂದು ರೋಗ ಚಿಕಿತ್ಸಾ ಮುಹೂರ್ತಗಳು ಎಲಿಮಿನೇಟ್ ಮಾಡ್ತವೆ ಈ ಹ್ಯೂಮನ್ ಎರರ್ಸ್ನ, ಹ್ಯೂಮನ್ ಮಿಸ್ಟೇಕ್ಸ್ನ, ಈ 9 ಆಸ್ಪೆಕ್ಟ್ಸಲ್ಲಿ ಅಂತ ಹೇಳ್ಬೋದು. ಅಥವಾ ಮನುಷ್ಯನ ಕರ್ಮ ಇತ್ತಲ್ಲ, ಆ ಕರ್ಮಜನ್ಯದಿಂದ ಅವನಿಗೇನು ಕಾಯಿಲೆಗಳು ಬಂತು, ಅದು ಎಲ್ಲ ರೀತಿ ಪರಿಣಾಮ ಬೀರುತ್ತೆ. ಆ ಪರಿಣಾಮನೆಲ್ಲ ಡಿಫ್ಯೂಸ್ ಮಾಡ್ತವೆ ಅಂತ ಹೇಳ್ಬೋದು, ಬಿಕಾಸ್ ಆಫ್ ಕಾನ್ಷಿಯಸ್ನೆಸ್ ಅಷ್ಟೇ. ವೈದ್ಯರಿಗೊಂದು ಆ ಕಾನ್ಷಿಯಸ್ ಎಲ್ಲ ಅವರು ಟ್ರೀಟ್ ಮಾಡೋದ್ರಿಂದ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಸಕ್ಸಸ್.